ಇವಳು ಯಾಕೆ ಇಲ್ಲಿಗೆ ಬಂದ್ಲು ಅಂತ ಕೇಳು ನೀನು. ಅತ್ತೆ ಸಿಂಚನನಿಗೆ ಡಾಕ್ಟರ್ ಹೇಳಿದ ತಿಂಡಿ ಮಾಡಬೇಕಿತ್ತು, ಅದಕ್ಕೆ ಮಾಡೋಣ ಅಂತ ಬಂದೆ. ಯಾಕೆ ನಾವು ಮಾಡಿಕೊಟ್ರೆ ಆಗೋದಿಲ್ವಾ, ಅಥವಾ ಅವಳು ತಿನ್ನಲ್ಲ ಅಂತ ಹೇಳಿದ್ಲಾ? ಅಮ್ಮ ಮಾಡಿದ್ದನ್ನು ಯಾವ ಮಗಳು ತಿನ್ನಲ್ಲ ಹೇಳಿ? ಅದನ್ನು ತಿನ್ನೋಕ್ಕೆ ಅದೃಷ್ಟ ಮಾಡಿರಬೇಕು. ಆದರೆ ನೀವು ಯಾಕೆ ತೊಂದರೆ ತೊಗೋತೀರಾ? ನಾನೇ ಮಾಡ್ತೀನಿ. ನನ್ನ ಮಕ್ಳಿಗೆ ಮಾಡೋದಕ್ಕೆ ನನಗೇನೂ ತೊಂದರೆ ಆಗಲ್ಲ. ಅದು ಅಲ್ಲದೆ ಅವಳಿಗೇನು ಇಷ್ಟ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಮಾಡ್ತೀನಿ, ನೀನು ಎದ್ದೋಗು. ಮತ್ತು ಈಗ ಅವಳಿಗೆ ಇಷ್ಟವಾಗಿರೋದನ್ನು ಮಾಡೋದಲ್ಲ, ಡಾಕ್ಟರ್ ಹೇಳಿರೋದನ್ನು ಮಾಡಬೇಕು. ಅದಕ್ಕೆ ನಾನೇ ಮಾಡ್ತೀನಿ, ನೀವು ಆರಾಮಾಗಿ ರೆಸ್ಟ್ ತೊಗೊಳ್ಳಿ. ಅತ್ತೆ ಅವರಷ್ಟು ಹೇಳ್ತಿದ್ದಾರೆ ತಾನೇ, ನೀವು ಯಾಕೆ ಈ ಥರ ಎಲ್ಲ ತೊಂದರೆ ತೊಗೊಳ್ತೀರಾ? ಬನ್ನಿ ಹೋಗೋಣ. ಏನೇ ಇವಳು ಇಲ್ದೆ ನಮ್ಮ ಮನೆ ನಡೆಯೋದೇ ಇಲ್ಲ ಅನ್ನೋ ಹಾಗೆ ಆಡ್ತಿದ್ದಾಳೆ. ಏನು ಮಾಡ್ತಾಳೋ ಮಾಡಲಿ, ನನಗೆ ಸಮಯ ಸಿಗಲಿ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಇವಳಿಗೆ. ಏನಮ್ಮ ನೀಲು, ನಿಮ್ಮ ಅಣ್ಣನ್ನೇ ಮರೆತುಬಿಟ್ಟಿದ್ಯಾ ಅನ್ಸುತ್ತೆ. ಅಂಥದ್ದೇನಾಯಿತು? ಸರ್, ನಾನು ನೀಲು ಅವರಲ್ಲ, ಭಾವನಾ ಮಾತಾಡ್ತಿರೋದು. ಒಂದು ನಿಮಿಷ ಇರಿ ಸರ್, ನಾನು ಅವ್ರಿಗೆ ಕೊಡ್ತೀನಿ. ನೀಲು ಅವರೇ, ನಿಮ್ಮ ಅಣ್ಣ ಫೋನ್ ಮಾಡಿದ್ದಾರೆ. ಇದೇನೇ ನೀಲು, ಇಷ್ಟು ದಿನ ಇಲ್ದೇ ಇರೋ ಅಣ್ಣ ಇವತ್ತೆಲ್ಲಿಂದಲೇ ಪ್ರತ್ಯಕ್ಷ ಆಗ್ಬಿಟ್ಟ? ಅತ್ತೆ ಅದು ಇವನು ನನ್ನ ದೂರದ ಸಂಬಂಧಿ ಅತ್ತೆ. ನಮ್ಮ ಅಜ್ಜಿ ಇದ್ದಾರಲ್ಲ, ಅವ್ರ 3ನೇ ತಂಗಿ 2ನೇ ಮಗ, ನನಗೆ ಅಣ್ಣ ಆಗ್ಬೇಕಂತೆ. ಅದೇನಿಗೆ ಕಾಲ್ ಮಾಡಿದಾನಂತ ಗೊತ್ತಿಲ್ಲ. ಅದೇನು ಹೇಳ್ತೀಯ ನನಗೊಂದು ಅರ್ಥ ಆಗ್ತಿಲ್ಲ. ಸರಿ, ಹೋಗಿ ಮಾತಾಡ್ಕೊಂಡು ಬಾ. ಸರಿ ಅತ್ತೆ. ಅಣ್ಣ, ನೀನು ಯಾಕಣ್ಣ ನನಗೆ ಫೋನ್ ಮಾಡಕ್ಕೆ ಹೋದೆ? ಅಲ್ಲಮ್ಮ, ನಿನ್ನ ಹತ್ರ ಫೋನ್ ಇಟ್ಕೊಳ್ಳೋದಲ್ವಾ? ಭಾವನಾ ಅಂದ ತಕ್ಷಣವೇ ನನಗೆ ಮಾತೇ ಬರಲಿಲ್ಲ. ಅಣ್ಣ, ನಾನಿಲ್ಲಿ ಎಂಥ ಪರಿಸ್ಥಿತಿಲಿ ಇದ್ದೀನಿ ಅನ್ನೋದು ನಿನ್ಗೆ ಗೊತ್ತಿಲ್ಲ. ನೋಡು, ಏನೇ ಇದ್ರೂ ನಾನೇ ನಿನಗೆ ಕಾಲ್ ಮಾಡ್ತೀನಿ, ನೀನು ನನಗೆ ಕಾಲ್ ಮಾಡೋಕ್ಕೆ ಹೋಗಬೇಡ. ಅಯ್ಯೋ, ಮಾಡದೆ ಹೇಗಮ್ಮ ಇರಲಿ, ನನಗೆ ಇಲ್ಲಿದ್ದು ಸಾಕಾಗಿ ಹೋಗಿದೆ. ಬೇಟೆ ಆಡೋ ಹುಲಿನ ತಂದು ಬೋನಲ್ಲಿ ಹಾಕ್ದಂಗಿದೆ. ಅದು ಅಲ್ಲದೆ ಖರ್ಚಿಗೆ ಬೇರೆ ದುಡ್ಡಿಲ್ಲಮ್ಮ. ಅಣ್ಣ, ನಿನಗೇನು ಬೇಕೋ ನಾನು ಅದಕ್ಕೆ ವ್ಯವಸ್ಥೆ ಮಾಡ್ತೀನಿ. ವ್ಯವಸ್ಥೆ ಮಾಡ್ತೀನಿ ಅಂದರೆ ಆಗಲ್ಲ ಅಮ್ಮ. ನಾನು ಇಲ್ಲಿಂದ ಹೊರಗೆ ಬರೋಕ್ಕೆ ಏನಾರು ಒಂದು ದಾರಿ ಹುಡುಕೋ. ಖಂಡಿತ ಹುಡುಕ್ತೀನಿ ಅಣ್ಣ, ಆದರೆ ನನಗೆ ಸ್ವಲ್ಪ ಟೈಮ್ ಕೊಡು. ಇಲ್ಲಿ ಸಿದ್ದು ಭಾವನ ಬಂದು ಬೇರೆ ಒಕ್ಕರ್ಸ್ಕೊಂಡಿದ್ದಾರೆ. ಅವ್ರು ನನ್ನ ಪ್ರತಿ ಹೆಜ್ಜೆನೂ ಗಮನಿಸ್ತಾ ಇದ್ರೆ ನನಗೆ ಕಷ್ಟ ಆಗುತ್ತೆ ಅಣ್ಣ. ಅದಕ್ಕೆ ನೀನು ನನಗೆ ಕಾಲ್ ಮಾಡಕ್ಕೆ ಹೋಗಬೇಡ. ನಿನ್ಗೇನೇ ಬೇಕಿದ್ರು ನಾನು ಅದಕ್ಕೆ ವ್ಯವಸ್ಥೆ ಮಾಡ್ತೀನಿ. ಈಗ ಫೋನ್ ಇಡು. ನೀಲು, ನಿಮ್ಮ ಅಣ್ಣ ಏನು ಹೇಳಿದ್ರು? ಅತ್ತೆ, ಅದು ಅವನ ಮಗು ನಾಮಕರಣ ಇದೆ ಅಂತೆ, ಅದಕ್ಕೆ ಕರೆಯಕ್ಕೆ ಕಾಲ್ ಮಾಡಿದ್ದ. ಅಲ್ಲ ಕಣೆ, ನಿನಗೆ ಇಷ್ಟು ವಯಸ್ಸಾಗಿದೆ, ನಿಮ್ಮ ಅಣ್ಣನಿಗೆ ಎಷ್ಟು ವಯಸ್ಸಾಗಿರ್ಬೇಕು? ಅವನಿಗೀಗ ಮಗು ಆಗಿದೆಯಾ? ಹೌದು ಅತ್ತೆ, ಮದುವೆ ಆಗಿ ತುಂಬ ವರ್ಷಗಳಾದ್ಮೇಲೆ ಮಗು ಆಗಿದೆ. ಹಾಗಾದ್ರೆ ನಿಮ್ಮ ವಂಶದಲ್ಲಿ ಎಲ್ಲರೂ ಹೀಗೇನಾ? ನನಗೆ ಮಗು ಆಗಲ್ಲ ಅಂತಲ್ಲ ಅತ್ತೆ,
ಆಗೋದು ನನಗೆ ಇಷ್ಟ ಇಲ್ಲ. ನನಗಾಗದೇ ಇದ್ರೂ ಪರವಾಗಿಲ್ಲ, ಆದರೆ ನಿಮ್ಮ ವಂಶದಲ್ಲಿ ಯಾರಿಗೂ ಮಗು ಆಗೋದಕ್ಕೆ ನಾನು ಬಿಡಲ್ಲ. ವಿಶ್ವ, ಥ್ಯಾಂಕ್ಸ್ ಕಣೋ ಬಂದಿದ್ದಕ್ಕೆ. ಮೊದಲು ಅವ್ರನ್ನ ಫಾಲೋ ಮಾಡಬೇಕು ಆಫೀಸ್ಗೆ. ಏನಾಯ್ತು ಜನು, ಯಾಕೆ ಇಷ್ಟು ಟೆನ್ಷನಲ್ಲಿದ್ಯಾ? ವಿಶ್ವ, ಮತ್ತೆ ಅವ್ರು ನನ್ನಿಂದ ಏನೋ ಮುಚ್ಚಿಡ್ತಿದ್ದಾರೆ ಕಣೋ. ಏನಾಯ್ತು ಜನು, ಸರಿಯಾಗಿ ಹೇಳು. ನಿಮ್ಮ ತಾಯಿ ಹೆಸರು ವೈದೇಹಿ ತಾನೆ? ನನಗೆ ನನ್ನ ತಾಯಿ ಯಾರು ಅಂತಾನೆ ಗೊತ್ತಿಲ್ಲ. ಹಾಗಾದ್ರೆ ಈ ವೈದೇಹಿ ಯಾರು? ಅವರು ಅರ್ಜುನ್ ತಾಯಿ. ಇಷ್ಟ ಆಯ್ತು. ಹಾಗಾದ್ರೆ ಜಯಂತ್ ಅವ್ರು ಇನ್ನೂ ಬದಲಾಗಿಲ್ಲ? ಬದಲಾಗೋದು ಇಲ್ಲ. ನಾನು ಹೇಳ್ತಿರ್ಲಿಲ್ವ ವಿಶ್ವ, ಅವರು ಬದಲಾಗೋ ಮನುಷ್ಯ ಅಲ್ಲ. ಮೊದಲು ಈಗ ಅಮ್ಮನ್ನ ಹುಡುಕ್ಬೇಕು, ಅವ್ರನ್ನ ಎಲ್ಲಿ ಬಚ್ಚಿಟ್ಟಿದ್ದಾರೆ ಅಂತ ತಿಳ್ಕೋಬೇಕು. ಅದಕ್ಕೆ ಅವ್ರನ್ನ ಫಾಲೋ ಮಾಡಿದ್ರೆ ಅವ್ರು ಎಲ್ಲಿ ಹೋಗ್ತಿದ್ದಾರೆ ಅಂತ ಗೊತ್ತಾಗುತ್ತೆ ಅಂತ ನಿನ್ನ ಕರೆದಿದ್ದು. ನಿಂಗೇನು ಬೇಜಾರಿಲ್ಲ ತಾನೇ? ಅಯ್ಯೋ ಜನು, ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ? ನೀನು ನಮ್ಮ ಅತ್ತೆ ಮಗಳು, ಅದಕ್ಕಿಂತ ಹೆಚ್ಚಾಗಿ ನೀನು ನನ್ನ ಬೆಸ್ಟ್ ಫ್ರೆಂಡ್. ನಾನು ಹಿಂಗೆ ಹೆಲ್ಪ್ ಮಾಡಿದ್ರೆ ನಂಗೆ ಯಾವುದೇ ರೀತಿ ಬೇಜಾರಿಲ್ಲ. ಜಯಂತ್ ಅವ್ರ ಮುಖವಾಡ ಬಯಲು ಮಾಡೋದಕ್ಕೆ ನಮ್ಗೆ ಇನ್ನೊಂದು ಅವಕಾಶ ಸಿಕ್ಕಿದೆ. ಬಾ ಹೊರಡೋಣ. ವಿಶ್ವ, ಈಗ ಅವ್ರು ಹೊರಗೆ ಬರೋ ತನಕ ಕಾಯಲೇಬೇಕು. ಹೊರಗೆ ಬಂದಿದ ತಕ್ಷಣ ಫಾಲೋ ಮಾಡಬೇಕು. ಯಾಕೆ ಹೀಗಾಯಿತು ಅಂತಲೇ ಅರ್ಥ ಆಗ್ತಿಲ್ವಲ್ಲ. ನಾನು ಯಾವತ್ತೂ ಮೊದಲು ಪಬ್ಲಿಕ್ ಜಾಗದಲ್ಲಿ ಈ ಥರ ನಿದ್ದೆ ಮಾಡ್ತವನಲ್ಲ, ಅಥವಾ ಮೂರ್ಛೆ ಹೋದವನೂ ಅಲ್ಲ.